ಸ್ಕೂಟ್ರಲ್ಲಿ ತನುಶ್ರೀ ಹೋಗ್ತಾ ಇದ್ದು ಸಾವಾಗಿದೆ. ಅಮಲಾ ಅಂತ ಬಸ್ ಹರಿದು ಹಳ್ಳ ಇತ್ತು, ಬಸ್ ನಿಲ್ಸಿದ್ಕೋಸ್ಕರ ಬಸ್ ಗುದ್ಕೊಂಡೋಗಿದೆ. ಇವತ್ತು ಈ ಎಲ್ಲ ಅನಾಹುತಗಳು ಕೂಡ ಆಗ್ತಾ ಇದ್ರು ಕೂಡ ಇವತ್ತು ಗಡುವು 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 ಅಂತ ಹೇಳಿ ಬಿಟ್ರೆ ಬೇರೆ ಏನೂ ಇಲ್ಲ. ನಾವು ದಿನನಿತ್ಯ ಪತ್ರಿಕೆಯಲ್ಲಿ ಮೀಡಿಯಾ ಎಲೆಕ್ಟ್ರಾನಿಕ್ ಅಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ದಿದ್ದು ಗಡುವು ಗಡುವು ಗಡುವು. ಅದು ಯಾವ ಗಡುವು ಉದ್ಧಾರ ಆಗಿದ್ದ ಗಡುವು ಯಾವುದೂ ಇಲ್ಲ. ಅದರಿಂದ ಇವತ್ತು ಇದ್ರ ಬಗ್ಗೆ ನಾನು ಬೆಂಗಳೂರಿನ ಟ್ರಾಫಿಕ್ ಜಾಮ್ ಬಗ್ಗೆ, ಈ ರಸ್ತೆ ಗುಂಡಿ ಬಿದ್ದಿರೋದ್ರ ಬಗ್ಗೆ ನಾವು ಹೇಳಿದ್ರೆ ಅದು ಸರ್ಕಾರಕ್ಕೆ ಏನಪ್ಪ ನೀವಿದ್ದಾಗ ಏನ್ ಮಾಡ್ತೀರಾ ನೀವು, ಇದೆಲ್ಲ ಪ್ರಶ್ನೆಗಳು ಹೇಳ್ತಾರೆ. ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ, ರೇವಂತ್ ರೆಡ್ಡಿ ಮುಖ್ಯಮಂತ್ರಿಗಳು, ಅವರು ಬೆಂಗಳೂರು ಕಡೆ ತಿರುಗಿ ನೋಡಬೇಡಿ, ರಸ್ತೆಗಳು ಸರಿ ಇಲ್ಲ, ಟ್ರಾಫಿಕ್ ಜಾಮ್, ಹಳ್ಳ ಆ ಕಡೆ ತಿರುಗಿ ನೋಡಬೇಡಿ ಅಂತಾರೆ. ಇಲ್ಲಿ ನಾನು ಫೋಟೋ ನೋಡಿದೆ, ಡಿ ಕೆ ಶಿವಕುಮಾರ್ ಹೋಗಿ ಕೈ ಹಿಡ್ಕೊಂಡು ನನ್ನ ಬ್ರದರ್ ಈಸ್ ಮೈ ಬ್ರದರ್ ಅಂದ್ರು. ನಾನೇ ಅವ್ರನ್ನೆಲ್ಲ ಗೆಲ್ಸಿದ್ದು, ನಾನೇ ಅವ್ರಿಗೆ ಎಲ್ಲ ರೀತಿ ಸಹಾಯ ಮಾಡಿ ಅವರನ್ನ ಮುಖ್ಯಮಂತ್ರಿ ಮಾಡಿ. ಆ ಬ್ರದರ್ ಕೈಲೇ ಇವತ್ತು ಬರ್ತಾ ಇರೋದು ಬೆಂಗಳೂರು ಸರಿ ಇಲ್ಲ ಅಂತಾರೆ. ಇಲ್ಲಿ ಯಾರು ಬೆಂಗಳೂರು ಇನ್ಚಾರ್ಜ್? ಯಾರು? ಡಿ ಕೆ ಶಿವಕುಮಾರ್. ನೀವು ಇನ್ಚಾರ್ಜ್ ಇದ್ಕೊಂಡು ನಿಮ್ ಬ್ರದರ್ ಅಲ್ಲಿ ಬೆಂಗಳೂರು ಕಡೆ ಹೋಗ್ಬೇಡಿ, ಡೋಂಟ್ ಕಂಪೇರ್ ವಿತ್ ಬೆಂಗಳೂರು ಅಂತಾರೆ ಅಧ್ಯಕ್ಷರೇ. ಇದಕ್ಕಿಂತ ಅವಮಾನ ಬೇಕಾ? ಹೈದರಾಬಾದ್ ಅನ್ನ ನೀವು ಯಾರು ಕಂಪೇರ್ ಮಾಡಬೇಕು ಅಂತ ಹೇಳಿದಾರೆ ಅವರು? ಸಿಂಗಾಪುರ್ ಕಂಪೇರ್ ಮಾಡಬೇಕು ಅಂತ ಹೈದರಾಬಾದ್ ಅನ್ನ. ಬೆಂಗಳೂರು ಬಗ್ಗೆ ನಮ್ಮನ್ನ ಕಂಪೇರ್ ಮಾಡಬೇಡಿ, ಇದು ಹೋಪ್ಲೆಸ್, ಕೆಲ್ಸಕ್ಕೆ ಬಾರದ ನಗರ ಇದು. ನಮ್ಮನ್ನ ಕಂಪೇರ್ ಮಾಡೋದಿದ್ರೆ ಟೋಕಿಯೋ, ಅವ್ರು ಹೇಳಿರೋದು ಟೋಕಿಯೋಗ್ ಮಾಡಿ, ಸಿಂಗಾಪುರ್ಗೆ ಮಾಡ್ತೀರಿ ಅಂತ. ಇಕ್ಬಾಲ್ ಇಷ್ಟೆಲ್ಲ ಕೊಚ್ಕೊಳ್ಳೋ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ರಿಯಾಕ್ಷನ್ ಮಾಡಿದಾರ? ಅದಕ್ಕೆ ಒಂದು ರಿಯಾಕ್ಷನ್ ಇಲ್ಲ. ನಮ್ಮ ಬೆಂಗಳೂರು ಚಂದಾಗಿದೆ, ನಮ್ಮ ಬೆಂಗಳೂರು ಅವ್ರಿಗಿಂತ ಒಳ್ಳೇದಿದೆ, ಒಂದು ರಿಯಾಕ್ಷನ್ ಇಲ್ಲ. ಅಂದ್ರೆ ಅವರು ಹೇಳಿದ್ನ ಒಪ್ಕೊಂಡಿದ್ದೀರಾ ಇವತ್ತು? ಅಂದ್ರೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿನೂ ಟೀಕೆ ಮಾಡೋ ಸ್ಥಿತಿಗೆ ನಮ್ಮ ಬೆಂಗಳೂರನ್ನ ನೀವು ತಂದ್ಬಿಟ್ರಿ. ಇದೊಂದು ವಿಪರ್ಯಾಸ. ಹೇಳ್ಬೇಕಾಯ್ತು ಧೈರ್ಯವಾಗಿ, ನೀನ್ ನೆನ್ನೆ ಮೊನ್ನೆ ಇದಾಗಿದೆಯಪ್ಪ, ನಾನೇ ಬಂದ್ ಮಾಡಿದ್ದು, ಬೆಂಗಳೂರಿನ ನೀನ್ ಹತ್ತಿರಕ್ಕೂ ಬರಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ ಅಂತ ಒಂದು ಧಮಕಿ ಕೊಡ್ಬೇಕಾಯ್ತು. ಕೊಟ್ಟಿದಾರ? ಇಲ್ಲ. ಅಕ್ಸೆಪ್ಟೆಡ್, ಏನ್ ಹೇಳಿದ್ರು ಅಕ್ಸೆಪ್ಟೆಡ್. ಇವತ್ತು ಈ ಗಾರ್ಬೇಜು ಮನೇನು ಕೂಡ ಗಾರ್ಬೇಜ್ ಬಗ್ಗೆ ಮಾತಾಡಿದ್ರಿ. ಸರ್ಕಾರ ಬಂದಾಗ ಎಲ್ಲಾ ಬಡ್ಜೆಟ್ ಅಲ್ಲೂ ಅವ್ರು ಹೇಳ್ತಾರೆ ಬೆಂಗಳೂರು ಗಾರ್ಬೇಜ್ ಜಾಸ್ತಿ ಆಗಿದೆ, ನಾನು 4 ದಿಕ್ಕುಗಳಲ್ಲಿ 400 ಎಕರೆ ಡಂಪಿಂಗ್ ಯಾರ್ಡ್ ಮಾಡ್ತೀನಿ ಅಂತ. 3 ವರ್ಷ ಆಗೋಯ್ತು, 3 ವರ್ಷ ಬರ್ತಾ ಇದೆ. ಅವ್ರು 2.5 ವರ್ಷ ಅಂತ ಅವ್ರು ಕಾಯ್ತಾ ಇದ್ದಾರೆ. ಈ 3ನೇ ವರ್ಷಕ್ಕೆ ಬಂದ್ಬಿಟ್ಟಿದ್ದೀರಿ ನಾವು. ಇನ್ನೊಂದು ತಿಂಗಳಾದ್ರೆ 3ನೇ ವರ್ಷಕ್ಕೆ ಬಂದ್ಬಿಟ್ಟಿದ್ದೀರಿ. ಡಂಪಿಂಗ್ ಯಾರ್ಡ್ ಇಲ್ಲ. ಮುಖ್ಯಮಂತ್ರಿಗಳು ಇವ್ರನ್ನೇ ಡಂಪ್ ಮಾಡೋ ತರ ಇದ್ದಾರೆ ನೋಡಿದ್ರೆ, ಇವ್ರನ್ನೇ ಡಂಪ್ ಮಾಡ್ಬಿಡ್ತಾರಲ್ಲಿ. ಡಂಪಿಂಗ್ ಯಾರ್ಡ್ ಅಂತೂ ನಮಗ್ ಬರಲಿಲ್ಲ. ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಏನಿಲ್ಲ. ಈಗ ಡಂಪಿಂಗ್ ಯಾರ್ಡ್ ಕೊಟ್ಟಿದ್ದ ಜಾಗವನ್ನ ಕೋಗಿಲಲ್ಲಿ ಮೊನ್ನೆ ಹೋಗಿ ನಮ್ಮ ಇವರು ಚಾಮರಾಜಪೇಟೆ ಸೈಟ್ಗಳು ಮಾಡಿ ಹಂಚ್ಬಿಟ್ರು. ಕೊಟ್ಟಿದ್ದು ಡಂಪಿಂಗ್ ಯಾರ್ಡ್ಗೆ, ಹಂಚಿದ್ದು ಸೈಟ್ಗಳು ಹಂಚ್ಬೇಕಾದ್ರೆ ನಮ್ಮಲ್ಲಿ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇದೆ ಅಧ್ಯಕ್ಷರೇ. ನೀವು ಅರ್ಜಿ ಹಾಕಬೇಕು, ಮೊದಲೇ ಅರ್ಜಿ ಹಾಕಿ ಕ್ಯೂನಲ್ಲಿ ಬರಬೇಕು. ಕ್ಯೂನು ಇಲ್ಲ, ಏನೂ ಇಲ್ಲ. ಆಟೋಮೆಟಿಕ್ ಆಗಿ ನಮ್ಮ ಜಮೀರ್ ಹೋದ್ರು,